ಪಶ್ಚಿಮ ಏಷ್ಯಾ ಯುದ್ಧದ ಪರಿಣಾಮದಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಆಟೋ ಚಾಲಕರ ಕಷ್ಟಕ್ಕೆ ಈಗ ಸ್ಯಾಂಡಲ್ವುಡ್ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಿಡಿದಿದ್ದಾರೆ. ಆಟೋ ರಿಕ್ಷಾ ಸಾರಥಿಗಳ ಕಷ್ಟಕ್ಕೆ ಮಿಡಿದ ಧ್ರುವ ಸರ್ಜಾ ಆಟೋ ಚಾಲಕರ ಅಭಿವೃದ್ಧಿಗಾಗಿ 25 ಲಕ್ಷ ದೇಣಿಗೆ ಹಣವನ್ನ ನೀಡಿದ್ದಾರೆ. ಈ ಮೂಲಕ ಆಟೋ ಚಾಲಕ ಕಷ್ಟಕ್ಕೆ ಧ್ರುವ ಸರ್ಜಾ ಮಿಡ್ತಿದ್ದಾರೆ. ಸಾರ್ವಜನಿಕವಾಗಿ ಯಾವಾಗಲೂ ಸಹಾಯವನ್ನ ಮಾಡುವ ಆಟೋ ಚಾಲಕರಿಗೆ ಈ ಸಮಯದಲ್ಲಿ ಸರ್ಕಾರ ಸಹಾಯವನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಟೋ ಚಾಲಕರ ಕಷ್ಟಕ್ಕೆ ಧ್ವನಿಯಾಗಿ ಅಂತ ಧ್ರುವ ಸರ್ಜಾ ಮನವಿಯನ್ನ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ ಸರ್ಜಾ. ಆಟೋ ಚಾಲಕರು ನಮ್ಮ ದೇಶದ ಬೆನ್ನೆಲುಬು. ಅವರು ದಿನ ದುಡಿಯೋದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ತಮ್ಮ ಕುಟುಂಬ ಸಾಕಕ್ಕೂ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ, ಯಾಕೆಂದ್ರೆ ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತೋಗಿದೆ. ಇನ್ ಕೇಸ್ ಗ್ಯಾಸ್ ಸಿಕ್ಕಿದ್ರು 1-2 ರೇಟ್. ಇನ್ಯಾವಾಗ ಅವರು ಗ್ಯಾಸ್ ಹಾಕಿಸಿ ಬಾಡಿಗೆ ಹೊರತು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಮಾತಾಡೋದು ಬೇಡ. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀ.